ಆಕಾಶವಾಣಿ ಧಾರವಾಡ. ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಬ್ಯಾಂಕುಗಳ ಪಾತ್ರ. ಧಾರವಾಡ ಜಿಲ್ಲಾ ಲೀಡ್ ಬ್ಯಾಂಕ್ ಅಧಿಕಾರಿ ಬಸವರಾಜ್ ಗಡದವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ, ವಿಕಸಿತ ಭಾರತ ಪ್ರಕಾಶಿತ ಭಾರತ. ಇವತ್ತ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಬಹಳ ಪರಿಣಾಮಕಾರಿಯಾಗಿ ಜನರನ್ನು ತಲುಪ್ತಾ ಇವೆ. ಕೇಂದ್ರ ಸಂವಹನ ಇಲಾಖೆ ಧಾರವಾಡ 11 ವರ್ಷಗಳ ವಿಕಸಿತ ಭಾರತದ ಅಮೃತ ಕಾಲ ಅಂತ ಹೇಳಿ ನ್ಯೂ ಇಂಡಿಯಾ ಸಮಾಚಾರ ಒಂದು ಬಿಡುಗಡೆ ಮಾಡಿದೆ. ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಫಲಪ್ರದವಾಗಿ ಜನರನ್ನು ಮುಟ್ತಾ ಇವೆ. ವಿಕಸಿತ ಭಾರತ ಯಾತ್ರೆಯ ಈ ಒಂದು ಯಾನ 11 ವರ್ಷಗಳನ್ನು ಪೂರೈಸಿ ಮುಂದುವರಿತಾ ಇದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಅಭಿವೃದ್ಧಿಯಲ್ಲಿ ದಾಪುಗಾಲು ಹಾಕಿವೆ. ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದೊಳಗೆ, ಹಣಕಾಸು ಕ್ಷೇತ್ರದೊಳಗೆ ಹೇಗೆ ನಮ್ಮ ಜನ ಸರ್ವ ಸ್ವತಂತ್ರರಾಗಿದ್ದಾರೆ, ಇವೆಲ್ಲ ಕುರಿತಂತೆ ನಾವು ಚರ್ಚೆ ಮಾಡೋಣಂತ. ಜನ್ಧನ್ ಖಾತೆ ಒಂದು ಕ್ರಾಂತಿಯನ್ನ ಮಾಡಿತು. ಇವತ್ತು ಗ್ರಾಮೀಣ ಭಾಗದ ಪ್ರತಿಯೊಬ್ಬರು ಕೂಡ ಇವತ್ತು ಜನ್ಧನ್ ಖಾತೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಈ ಜನ್ಧನ್ ಖಾತೆ ಮಾಡಿದ ನಂತರ ಹಣಕಾಸು ವ್ಯವಹಾರವನ್ನ ಬ್ಯಾಂಕ್ ಜೊತೆ ಮಾಡೋದು ಒಂದಾದ್ರೆ, ಇನ್ನೊಂದು ಸರ್ಕಾರದ ಯೋಜನೆಗಳು ಫಲಪ್ರದವಾಗಿ ಅವ್ರ ಮನೆಗೆ ಮುಟ್ಟಬೇಕಲ್ಲ, ಅಂದ್ರೆ ಅವರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ಜಮಾ ಆಗಬೇಕು ಅಂತ ಹೇಳಿ ಸರ್ಕಾರದ ಉದ್ದೇಶ ಅದು ಫಲಪ್ರದವಾಗಿ ಈಡೇರಿದೆ. ಇವತ್ತು ಎಲ್ಲ ಒಂದು ಭ್ರಷ್ಟಾಚಾರ ಮುಕ್ತವಾಗಿ ನೇರವಾಗಿ ಜನರ ಖಾತೆಗೆ ದುಡ್ಡು ಹೋಗ್ತಾ ಇರೋದ್ರಿಂದ ಇವತ್ತು ಜನರ ಜೀವನ ಬಹಳ ಸಶಕ್ತವಾಗಿದೆ ಮತ್ತು ಅವರಿಗೆ ಒಂದು ಅಭಿವೃದ್ಧಿ ದಿಶೆಯೊಳಗೆ ದಾಪ ನೀಡಲಿಕ್ಕೆ ಅನುಕೂಲ ಆಗಿದೆ. ಆ ನಿಟ್ಟಿನೊಳಗೆ ಇವತ್ತು ಹಣಕಾಸು ಸೇರ್ಪಡೆ ಮತ್ತು ಸರ್ಕಾರದ ಭದ್ರತಾ ಯೋಜನೆಗಳ ಕುರಿತಂತೆ ನಾವು ಚರ್ಚೆ ಮಾಡೋರಿದ್ದೀವಿ. ನಮ್ಮ ಜೊತೆಗೆ ಶ್ರೀಯುತ ಬಸವರಾಜ್ ಗಡದವರವರಿದ್ದಾರೆ. ಧಾರವಾಡ ಜಿಲ್ಲೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ. ಅವರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅವರು ಹಿರಿಯ ಅಧಿಕಾರಿಗಳು. ಜೊತೆಗೇನೆ ಈ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡುವ ನಿಟ್ಟಿನೊಳಗೆ ಬ್ಯಾಂಕಿನ ಜವಾಬ್ದಾರಿಯ ನೊಗವನ್ನು ಅವರು ಹೊತ್ತಿದ್ದಾರೆ. ಬಸವರಾಜ್ ಗಡದವರನ್ನ ಲೀಡ್ ಬ್ಯಾಂಕ್ ಚೀಫ್ ಮ್ಯಾನೇಜರ್ ಧಾರವಾಡ ಇವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಮುರಳೀಧರ್ ಅವರು ಕೂಡ ಇದ್ದಾರೆ. ಕೇಂದ್ರ ಸಂವಹನ ಖಾತೆ ಇಲಾಖೆ ಬಹಳ ಯಶಸ್ವಿಯಾಗಿ ಧಾರವಾಡ ಜಿಲ್ಲೆಯೊಳಗೆ ಕೆಲಸ ಮಾಡ್ತಾ ಇದೆ. ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಬಸವರಾಜ್ ಗಡದವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ಈಗ ಮುಖ್ಯವಾಗಿ ನಾವು ಹಣಕಾಸು ಸೇವೆಗಳ ಕುರಿತಂತೆ ಬಹಳ ಪ್ರಮುಖವಾಗಿ ನಾವು ಚರ್ಚೆ ಮಾಡೋರಿದ್ದೀವಿ. ಸಾರ್ವಜನಿಕರಿಗೆ ಬ್ಯಾಂಕ್ಗಳು ಬಹಳ ಹತ್ತಿರ ಆಗಿವೆ. ಈಗ ಬ್ಯಾಂಕ್ ಮೊದಲು ಒಂದು ಕಾಲ ಇತ್ತು, ಬ್ಯಾಂಕ್ ಅಂದ್ರೆ ದೂರ ಹೋಗ್ತಿದ್ರು, ಹೆದರ್ತಿದ್ರು. ಆಮೇಲೆ ಹೊರಗಡೆ ಖಾಸಗಿ ವ್ಯಕ್ತಿಗಳಿಂದ ಹೆಚ್ಚು ಬಡ್ಡಿ ಕೊಟ್ಟು ಸಾಲ ಮಾಡುವಂತ ಪರಿಸ್ಥಿತಿ ಇತ್ತು. ಬದುಕು ದುರ್ಭರ ಆಗಿತ್ತು. ಇವತ್ತು ನಮ್ಮ ಎಷ್ಟೋ ಜನ ರೈತ ಬಾಂಧವರೇ ದಲಾಲಿ ಏಜೆಂಟ್ ಹತ್ರ ಹೆಚ್ಚಿನ ಬಡ್ಡಿ ಕೊಟ್ಟು ಸಾಲ ತೆಗೆದುಕೊಂಡು ಮತ್ತೆ ಪೀಕ್ ಬಂದಾಗ ಆ ಬಡ್ಡಿಗೆನ ಅವರು ಲಾಭವೆಲ್ಲ ಕೊಡುವಂತ ಒಂದು ಪ್ರಸಂಗ ಇತ್ತು. ಈಗ ಅದು ದೂರವಾಗಿದೆ. ಸಾಕಷ್ಟು ರೈತ ಬಾಂಧವರು ಅದರಿಂದ ಹೊರಗೆ ಬಂದಾರ. ಅದಕ್ಕೆ ಥ್ಯಾಂಕ್ಸ್ ಟು ಬ್ಯಾಂಕ್ಸ್. ಬ್ಯಾಂಕಿನ ಒಂದು ಸೇವೆಗಳು ಅಷ್ಟು ಪರಿಣಾಮಕಾರಿಯಾಗಿ ಮುಟ್ಟಿವೆ. ನಿಮಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಆ ವಿಷಯಕ್ಕೆ. ಬಸವರಾಜ್ ಗಡದವರೇ, ಈಗ ಹಣಕಾಸು ಸೇರ್ಪಡೆ ಅನ್ನೋದೇನಿದೆಯಲ್ಲ, ಭದ್ರತಾ ಯೋಜನೆಗಳನ್ನ ಜನರಿಗೆ ತಲುಪಿಸುವ ನಿಟ್ಟಿನೊಳಗೆ ಸರ್ಕಾರದ ಬಹುಮುಖ್ಯ ಯೋಜನೆ. ಬ್ಯಾಂಕ್ಗಳನ್ನ ನೇರವಾಗಿ ಸರ್ಕಾರದ ಒಂದು ಸೇವೆ ಮಾಡೋ ನಿಟ್ಟಿನೊಳಗೆ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದೆ ಅನ್ನೋದೇ ಬಹಳ ನಮಗೆ ಬಹಳ ಪ್ರಿಯವಾದ ವಿಷಯ, ಜನರಿಗೆ ಬಹಳ ಇಷ್ಟ ಆಗುತ್ತೆ. ಈ ಹಣಕಾಸು ಸೇರ್ಪಡೆ ಅಂದ್ರೆ ಏನು ಅನ್ನೋದನ್ನ ಒಂದು ಸ್ವಲ್ಪ ವಿವರವಾಗಿ ನಮ್ಮ ಜನರಿಗೆ, ಸಾರ್ವಜನಿಕ ಕೇಳುಗರಿಗೆ ಹೇಳ್ಬೋದಾ? ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಹಳ್ಳಿ, ನಗರ ಎಲ್ಲೇ ಇದ್ದದು, ಬಡವರೇ ಆಗಲಿ, ರೈತರೇ ಆಗಿರಲಿ, ಮಹಿಳೆಯರೇ ಆಗಿರಲಿ, ಸೊ ಎಲ್ಲರಿಗೂ ಬ್ಯಾಂಕ್ ಮತ್ತು ಹಣಕಾಸು ಸೇವೆಗಳು ತಲುಪಬೇಕು ಅನ್ನೋದೇ ಹಣಕಾಸು ಸೇರ್ಪಡೆಯ ಮುಖ್ಯ ಉದ್ದೇಶ. ಸೊ ಇದರ ಅರ್ಥ ಏನಂತಂದ್ರೆ ಎಲ್ಲರಿಗೂ ಬ್ಯಾಂಕ್ ಖಾತೆ ತೆರೆದುಕೊಡುವಂತದ್ದು ಆಗಿದೆ. ಹಣವನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಲು ಅವರಿಗೆ ಅವಕಾಶ ದೊರಕಿಸಿಕೊಡಬೇಕು. ತಾವು ಈಗಾಗಲೇ ಹೇಳ್ತಾ ಇದ್ದಾರೆ, ಸುಮಾರು ಹಳ್ಳಿ ಜನ, ರೈತಾಪಿ ವರ್ಗ ಆಗಲಿ ಬೇರೆ ಬೇರೆ ಕಡೆ ಹೋಗಿ ಏನೋ ಹೆಚ್ಚಿನ ಬಡ್ಡಿ ದರದಲ್ಲಿ ಏನೋ ಹಣವನ್ನು ಪಡೆದುಕೊಳ್ತಿದ್ದರು. ಸೊ ಈಗ ಆ ರೀತಿ ಇಲ್ಲ. ಅವ್ರಿಗೇನೋ ಬೆಳೆ ಸಾಲ ಆಗಲಿ ಎಲ್ಲ ಕೂಡ ಬ್ಯಾಂಕ್ನಿಂದ ಸರಿಯಾಗಿ ದೊರೆತಾ ಇದೆ. ಸೊ ಸಾಲ, ವಿಮೆ, ಪಿಂಚಣಿ, ಹಣ ವರ್ಗಾವಣೆ, ಸರ್ಕಾರದ ಸಹಾಯಧನ, ಡಿಬಿಟಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ನಾವೇನು ಕರಿತೀವಿ, ಎಲ್ಲವೂ ನೇರವಾಗಿ ದೊರೆಯಬೇಕು. ಯಾರು ಬ್ಯಾಂಕ್ ಸೌಲಭ್ಯಗಳಿಂದ ಹೊರತುಪಡಿಸಬಾರದು ಅನ್ನೋದೇ ಇದರ ಮುಖ್ಯ ಉದ್ದೇಶವಾಗಿದೆ. ಈ ಡಿಬಿಟಿ ಅಂತ ನಾ ಹೇಳ್ತಾ ಇದ್ದೆ. ಸೊ ಸರ್ಕಾರದ ಮುಖ್ಯ ಉದ್ದೇಶ ಏನಂದ್ರೆ ಡಿಬಿಟಿ ಇನ್ನೂ ಒಂದು ನಾವು ಪಿಂಚಣಿ ಕೊಡ್ತಾ ಇದೀವಿ ಅಥವಾ ಇನ್ನೂ ಒಂದು ಸೌಲಭ್ಯ ಕೊಡ್ತಾ ಇದೀವಿ ಅಂತಂದ್ರೆ ಅದು ನಡಕಿನ ಒಬ್ಬ ವ್ಯಕ್ತಿಗೆ ತಲುಪದೆ ಡೈರೆಕ್ಟ್ ಅವ್ರ ಖಾತೆಗೆ ಹೋಗ್ಬೇಕಂತಂದ್ರೆ ಅವ್ರಿಗೆ ಬ್ಯಾಂಕ್ ಖಾತೆ ಇರಬೇಕು. ಸೊ ಎಲ್ಲರಿಗೂ ಬ್ಯಾಂಕ್ ಖಾತೆನ ಹೊಂದಬೇಕನ್ನತಕ್ಕಂತ ಏನೋ ಒಂದು ಗುರಿಯಾಗಿದೆ. ಈಗ ಇದು ಜನಧನ ಇದು ಬರೋಕ್ಕಿಂತ ಮುಂಚೆ 2014ಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಪ್ರತಿಶತ 130 ಜನ ಮಾತ್ರ ಬ್ಯಾಂಕ್ ಖಾತೆನ ಹೊಂದಿದ್ರು. ಸೊ ಈಗ 10 ವರ್ಷದ ಈ ಅವಧಿಯಲ್ಲಿ 2014, 15, 24, 25 ಈ ಅವಧಿಯಲ್ಲಿ ಈಗ ಪ್ರತಿಶತ 89 ಜನ ಏನೋ ಬ್ಯಾಂಕ್ ಖಾತೆನ ಹೊಂದಿದ್ದಾರೆ. ಸೊ 55 ಕೋಟಿ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ 10 ವರ್ಷಗಳ ಅವಧಿಯಲ್ಲಿ. 55 ಕೋಟಿ ಬ್ಯಾಂಕ್ ಖಾತೆ ಅಂತಂದ್ರೆ ಇದು ಸುಮಾರು ದೇಶಗಳ
ಏನೋ ಪಾಪ್ಯುಲೇಷನ್ಗಿಂತ ಜಾಸ್ತಿ ಆಗಿದೆ ಬ್ಯಾಂಕ್ ಖಾತೆಗಳು ಕೂಡ. ಈ ರೀತಿ ನೋಡ್ರಿ, ಅಂದ್ರೆ ಬ್ಯಾಂಕು ಮತ್ತೆ ಸಾರ್ವಜನಿಕರ ಮಧ್ಯದ ಒಂದು ಅಂತರ ಕಡಿಮೆ ಆಗಿದೆ. ಜನ ಬ್ಯಾಂಕ್ ಬಿಟ್ಟು ಜೀವನ ಮಾಡ್ತಾ ಇಲ್ಲ ಅನ್ನೋ ಒಂದು ಕಲ್ಪನೆ ಸರ್ವೇ ಸಾಮಾನ್ಯವಾಗಿದೆ. ಇವತ್ತು ಕರೆನ ಗ್ರಾಮೀಣ ಭಾಗದ ಜನರು ಕೂಡ QR ಕೋಡ್ ಉಪಯೋಗ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದ್ರ ಬ್ಯಾಂಕ್ನ ಒಂದು ಸಹಕಾರ ತೆಗೆದುಕೊಂಡಂಗೆ ಆಯ್ತಲ್ಲ. ಹೀಗಾಗಿ ಹೆಚ್ಚು ನಗದು ವ್ಯವಹಾರಕ್ಕಿಂತ ಈ QR ಕೋಡ್ ವ್ಯವಹಾರ, ನೇರವಾಗಿ ಡಿಜಿಟಲ್ ವ್ಯವಹಾರಗಳನ್ನ ಡಿಜಿಟಲ್ ಪೇಮೆಂಟ್ ಮಾಡ್ತಾ ಇರೋದು ಬ್ಯಾಂಕಿನ ಹೆಗ್ಗಳಿಕೆ. ಇದು ಭಾರತ ಪ್ರಕಾಶಿಸುತ್ತಿದೆ. ಭಾರತ ಅಭ್ಯುದಯದ ಹಾದಿಯಲ್ಲಿ ಮುನ್ನಡೆದಿದೆ, ಅಭಿವೃದ್ಧಿಶೀಲ ಒಂದು ದಿಶೆಯಲ್ಲಿ ಮುನ್ನಡೆದಿದೆ ಅನ್ನೋದನ್ನ ಹೇಳ್ತದೆ. 11 ವರ್ಷಗಳ ಕೇಂದ್ರ ಸರ್ಕಾರದ ಸಾಧನೆಯನ್ನ ನಮಗೆ ಎತ್ತಿ ತೋರಿಸ್ತಾ ಇದೆ. ನಿಮಗೆ ಅಭಿನಂದನೆಗಳು ಬಸವರಾಜ ಗಡದವರೇ. ಅಂದ್ರೆ ಹಣಕಾಸು ಸೇರ್ಪಡೆ ಅಂದ್ರೆ ಎಲ್ಲರಿಗೂ ಬ್ಯಾಂಕು ಮತ್ತು ಹಣಕಾಸಿನ ಸೇವೆಗಳು ತಲುಪಬೇಕು. ಖಾತೆ ಇರಬೇಕು, ಮತ್ತೆ ಹಣ ಸುರಕ್ಷಿತವಾಗಿ ಉಳಿಸಿಕೊಳ್ಳಕ್ಕೆ ಅವಕಾಶ ಇರಬೇಕು. ಸಾಲ ತಗೊಳ್ಬೇಕಾದ್ರೂ ಕೂಡ ಬ್ಯಾಂಕ್ ಇಂದ ತಗೊಳ್ಬೇಕು. ಇನ್ಶೂರೆನ್ಸ್ ಮಾಡಬೇಕಾದ್ರೂ ಕೂಡ ಬ್ಯಾಂಕ್ ಮೂಲಕನೇ ಆಗಬೇಕು. ಪಿಂಚಣಿ ಹಣ ವರ್ಗಾವಣೆ ಆಗಿರಬಹುದು. ಆಮೇಲೆ ಸರ್ಕಾರ ಸಹಾಯಧನ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಿದೆಯಲ್ಲ, ಇದು ನೇರವಾಗಿ ನಮ್ಮ ಮಧ್ಯವರ್ತಿಗಳ ಸಹಕಾರವಿಲ್ಲದೆ ಎಲ್ಲರೂ ದೊರೆಯಬೇಕು ಅನ್ನೋದೇನು ಆಸೆ ಇದೆ ಅಲ್ಲ. ಅಂದ್ರೆ ಯಾರು ಕೂಡ ಬ್ಯಾಂಕ್ ಸೌಲಭ್ಯಗಳಿಂದ ವಂಚಿತರಾಗಬಾರದು ಅನ್ನೋ ಒಂದು ಗುರಿ ಏನಿದೆಯಲ್ಲ, ಈ ಹಣಕಾಸು ಸೇರ್ಪಡೆ ಬಹಳ ಅತ್ಯದ್ಭುತವಾಗಿರುವಂತದ್ದು. ನಿಮಗೆ ನಾವು ಅಭಿನಂದನೆಗಳು. ಮತ್ತೆ ಕೇಂದ್ರ ಸರ್ಕಾರದ ಈ ಯೋಜನೆ ಮಹತ್ವದ್ದಾಗಿದೆ ಅಂತ ಹೇಳ್ತಾ, ಈಗ ಬಸವರಾಜ ಗಡದವರೇ, ಸರ್ಕಾರ ಸ್ಯಾಚುರೇಷನ್ ಡ್ರೈವ್ ನಡೆಸಲಿಕ್ಕೆ. ಈ ಸ್ಯಾಚುರೇಷನ್ ಡ್ರೈವ್ ಅಂತಂದ್ರೆ ಏನು? ಅಂದ್ರೆ ಒಂದು ದೃಢತೆ. ಅಂದ್ರೆ ಬ್ಯಾಂಕ್ ಖಾತೆ ಪ್ರತಿಯೊಬ್ಬರು ಕೂಡ ಜನ್ಧನ್ ಖಾತೆ ಮಾಡಿದ್ರೆ ಎಷ್ಟೋ ಖಾತೆಗಳು ಸ್ವಲ್ಪ ದಿವಸ ಅವು ನಡೀಲಿಲ್ಲ, ಹಂಗಾಗಬಾರ್ದು. ನಿರಂತರವಾಗಿ ಜನ ಖಾತೆಯನ್ನು ಉಪಯೋಗ ಮಾಡುತ್ತಿರಬೇಕು, ನಿಷ್ಕ್ರಿಯ ಆಗಬಾರ್ದು. ಖಾತೆ ನಿರಂತರ ಒಂದು ಚಲನಶೀಲವಾಗಿರಬೇಕು ಅಂತ ಅನ್ನೋ ಒಂದು ಆಸೆ ಇರಬಹುದು ಅನಿಸುತ್ತೆ. ಆದ್ರೆ ಈ ಸರ್ಕಾರದ ಸ್ಯಾಚುರೇಷನ್ ಡ್ರೈವ್ ಬಗ್ಗೆ ಬ್ಯಾಂಕಿನ ಜವಾಬ್ದಾರಿ ಏನು, ತಾವೇನೇನು ಕೆಲಸ ಮಾಡ್ತಾ ಇದ್ದೀವಿ, ಈ ಕುರಿತಂತೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಬಹುದಾ? ಭಾರತ ಸರ್ಕಾರದ ಹಣಕಾಸು ಸೇವೆಗಳ ಇಲಾಖೆಯ ನಿರ್ದೇಶನದಂತೆ ದೇಶಾದ್ಯಂತ ಸ್ಯಾಚುರೇಷನ್ ಡ್ರೈವ್ ಅನ್ನುವ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಈ ಅಭಿಯಾನ 1ನೇ ಜುಲೈ 2025ರಿಂದ 30ನೇ ಸೆಪ್ಟೆಂಬರ್ 2025ಗೆ ನಡೆದಿದೆ. ಸೊ ಏನಾಗ್ತದೆ ಅಂತಂದ್ರೆ, ಈಗ ಮುಂಚೆ ಜನಧನ ಖಾತೆ ಏನೋ ಎಲ್ಲ ಓಪನ್ ಆಯಿತು, ಅಕೌಂಟ್ ಕೂಡ ನಾವು ತೆಗೆದುಕೊಟ್ವಿ ಜನರಿಗೆಲ್ಲ. ಸೊ ನಾ ಈಗಾಗಲೇ ಹೇಳಿದಂತೆ ಈಗ 89-90% ಜನ ಏನೋ ಜನಧನ ಖಾತೆಯನ್ನು ಹೊಂದಿದ್ದಾರೆ. ಸೊ ಈ ಖಾತೆಗೆ ಏನಾದ್ರು ಮಾಡಬೇಕಲ್ಲ, ಈ ಖಾತೆಗೆ ಏನಾದ್ರು ಅದೊಂದು ಮಾಡಿಕೊಡ್ಬೇಕು. ಸೊ ಏನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಒಂದು ಜೀವ ವಿಮೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಒಂದು ಏನೋ ಅಪಘಾತ ವಿಮೆಯನ್ನು ಸೊ ಅವಾಗಲೇ ಸ್ಟಾರ್ಟ್ ಮಾಡಿಕೊಟ್ಟಿತ್ತು. 2014-15 ಅದು ಸ್ಟಾರ್ಟ್ ಆಗಿತ್ತು. ಆದ್ರೆ ಸುಮಾರು ಜನ ಅದನ್ನು ಪಡೆದುಕೊಳ್ತಿರ್ಲಿಲ್ಲ. ಈಗ ನಮ್ಮ ಧಾರವಾಡ ಡಿಸ್ಟಿಕ್ ನ ತಗೋದಾದ್ರೆ 37% ಜನ ಮಾತ್ರ ಏನೋ ಈ ಜೀವ ವಿಮೆಯನ್ನು ತಗೊಂಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಖಾಸಗಿ ಸಂಸ್ಥೆಗಳೆಲ್ಲ ಜೀವ ವಿಮೆ ತಗೊಳ್ಬೇಕಂತಂದ್ರೆ ಸುಮಾರು ಸಾವಿರಾರು ಗಂಟಲೆ ಏನೋ ಅವರು ವೆಚ್ಚವನ್ನು ಭರಿಸಬೇಕಾಗ್ತದೆ. ಸೊ ನಮ್ಮ ಭಾರತ ಸರ್ಕಾರ ನಮಗೆ ಕೊಡುತ್ತಿರುವಾಗ, ಕೇವಲ ಏನು ಸಣ್ಣ ವೆಚ್ಚದಲ್ಲಿ ಕೊಡುತ್ತಿರುವಾಗ ಇದನ್ನ ತಗೊಳ್ಬೇಕನ್ನೋದು ಇದರ ಗುರಿಯಾಗಿರ್ತದೆ. ಸ್ಯಾಚುರೇಷನ್ ಡ್ರೈವ್ ಅಲ್ಲಿ ಇದನ್ನೇ ಜಾಸ್ತಿ ನಾವು ಏನು ಹೇಳ್ತಿರ್ತೀವಿ. ಇದೆಲ್ಲ ರಿಕೆವೈಸಿ ಅದೇ ರೀತಿ ಎಲ್ಲ ಬ್ಯಾಂಕ್ ಖಾತೆಗಳು ರಿಕೆವೈಸಿ ಆಗಬೇಕು. ಅಂದರೆ ನಿಮ್ಮ ಆಧಾರ್ ಗುರುತಿನ ಚೀಟಿ ವಿಳಾಸದ ದಾಖಲೆಗಳು ನವೀಕರಿಸಬೇಕು. ಇದರಿಂದ ಖಾತೆ ಯಾವಾಗಲೂ ಕೂಡ ಕಾರ್ಯನಿರ್ವಹಿಸುತ್ತದೆ. ಸರ್ಕಾರದಿಂದ ಬರುವ ಸಹಾಯಧನ, ಪಿಂಚಣಿ, ಬೆಳೆ ಸಹಾಯ, ಡಿಬಿಟಿ ನೇರವಾಗಿ ಖಾತೆಗೆ ಬರಲು ಅಕೌಂಟ್ ರಿಕೆವೈಸಿ ಆಗಿರಬೇಕು. ಸೊ ಇವೆಲ್ಲ ವಿಷಯಗಳನ್ನು ತಿಳಿಸಲಿಕ್ಕೆ ಒಂದು ನಾವು ಪಂಚಾಯಿತಿ ಮಟ್ಟದಲ್ಲಿ ಈ 3 ತಿಂಗಳದ ಸ್ಯಾಚುರೇಷನ್ ಡ್ರೈವ್ ನಡೀತದಲ್ಲ, ಈ ಅಭಿಯಾನದಲ್ಲಿ ನಾವು ಎಲ್ಲರಿಗೆ ಅದನ್ನು ಹೇಳಿಕೊಡ್ತಾ ಇದ್ದೀವಿ. ಅಂದ್ರೆ ಈಗ ಈ ಸ್ಯಾಚುರೇಷನ್ ಅಂದ್ರೆ ರಿಕೆವೈಸಿ ಆಗೋದು ಬಹಳ ಮುಖ್ಯ. ಒಂದು ಆಧಾರ್ಗೆ ಲಿಂಕ್ ಆಗಿರಬೇಕು ಖಾತೆ, ಮತ್ತು ಮುಖ್ಯವಾಗಿ ಪ್ಯಾನ್ ಕಾರ್ಡ್ ಕೂಡ ನಮೂದಲ್ಪಟ್ಟಿರಬೇಕು. ಅಂದ್ರೆ ಹೀಗಾಗಿ ಅಂದ್ರೆ ನೇರವಾಗಿ ಖಾತೆಗೆ ನಾವು ಆ ವ್ಯಕ್ತಿ ಜವಾಬ್ದಾರರಾಗಿರ್ಬೇಕು. ನನ್ನ ಖಾತೆ ಅಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಹೇಳೋ. ಹೀಗಾಗಿ ಆ ಕೆವೈಸಿ ಅನ್ನೋದು ಬಹಳ ಮುಖ್ಯ. ಇದು ಪಾರದರ್ಶಕತೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಿಂದ ಮತ್ತೆ ಇದು ಖಂಡಿತವಾಗಿ ಕೂಡ ನಾವು ಕೂಡ ಸಹಕಾರ ನೀಡಬೇಕು. ಅಂದ್ರೆ ಈ ವಿಶೇಷವಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇರಬಹುದು, ಇವುಗಳು ಪ್ರತಿ ಖಾತೆಗೆ ನೇರವಾಗಿ ಹಣವನ್ನು ಹಾಕುವಂತ ಒಂದು ಅವಕಾಶ ಇರೋದ್ರಿಂದ ಕೆವೈಸಿ ಆದ ಅಕೌಂಟ್ ಇದ್ರೆ ಅಂದ್ರೆ ಜವಾಬ್ದಾರಿ ಇರ್ತದೆ, ಮತ್ತೆ ಅದು ಸರಿಯಾದ ವ್ಯಕ್ತಿಗೆ ತಲುಪಿದೆ ಅನ್ನೋ ಒಂದು ಸಮಾಧಾನ ಸರ್ಕಾರಕ್ಕೂ ಕೂಡ ಸಿಗ್ತದೆ ಅನ್ನೋದು ಖಂಡಿತವಾಗಿ ಸ್ಯಾಚುರೇಷನ್ ಡ್ರೈವ್ ಅಂತ ಹೇಳ್ತಾ ಇದ್ದೀರಿ. ಬಹಳ ಅದ್ಭುತವಾಗಿ ನೀವು ವಿಷಯಗಳನ್ನ ಮನದಟ್ಟು ಮಾಡ್ತಾ ಇದ್ದೀರಿ. ಇವತ್ತು ನಾವು ಹೇಳಿದ್ರಿ PMJJBY ಮತ್ತು PMSBY ಯೋಜನೆ ಬಗ್ಗೆ ವಿವರವಾಗಿ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ನಮ್ಮ ಈ ಶ್ರೋತೃ ಮಿತ್ರರಿಗೆ ಈ ಪ್ರಧಾನಮಂತ್ರಿಗಳ ಈ 2 ವಿಶೇಷ ಯೋಜನೆಗಳೇನಿದೆಯಲ್ಲ, ಇದು ಇನ್ನೂ ಸ್ವಲ್ಪ ಹೆಚ್ಚು ವಿವರವಾಗಿ ಹೇಳಿದರೆ ಒಳ್ಳೆಯದನ್ನಿಸುತ್ತೆ. ಯಾಕಂದ್ರೆ ಯಾವ ಯೋಜನೆ ಯಾವ ರೀತಿ ನಮ್ಮ ಕೇಳುಗರಿಗೆ, ನಮ್ಮ ಒಂದು ಫಲಾನುಭವಿಗಳಿಗೆ ಸಹಾಯ ಮಾಡ್ತದೆ, ಮತ್ತೆ ಯಾರ್ಯಾರಿಗೆ ಸಿಗ್ತದ, ಯಾವಾಗ ಸಿಗ್ತದ ಅನ್ನೋದನ್ನ ವಿವರವಾಗಿ ಹೇಳ್ಬೋದು.
ಸೊ ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಇದೆ. ಸೊ ಇದು ಒಂದು ಜೀವ ವಿಮೆಯಾಗಿದ್ದು ವರ್ಷಕ್ಕೆ ಕೇವಲ 436 ರೂಪಾಯಿ ಅವ್ರು ತುಂಬಬೇಕಾಗ್ತದ. ಅವರ ಖಾತೆಯಿಂದನೇ ಅದು ಡೆಬಿಟ್ ಮಾಡಿ ಹೋಗ್ತದ, ಗೌರ್ಮೆಂಟ್ಗೆ ಕ್ರೆಡಿಟ್ ಆಗ್ತದ. ಸೊ ಇದರಲ್ಲಿ 18ರಿಂದ 50 ವರ್ಷ ವಯಸ್ಸಿನ ಯಾರಾದರೂ ಕೂಡ ಸೇರಬಹುದು. ಯಾರಾದರೂ ಅಕಾಲಿಕವಾಗಿ ಅಥವಾ ಅನಾರೋಗ್ಯದಿಂದ ಮತ್ತು ಬೇರೆ ಕಾರಣದಿಂದ ಸಾವನ್ನಪ್ಪಿದರೆ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಬರುತ್ತದೆ. ಸೊ ಇದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಎರಡನೇದಾಗಿ ಇನ್ನೂ ಒಂದು ಗವರ್ಮೆಂಟ್ ಸರ್ಕಾರದ ಯೋಜನೆ ಅಂತಂದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಇದೊಂದು ಅಪಘಾತ ವಿಮೆಯಾಗಿದ್ದು ವರ್ಷಕ್ಕೆ ಕೇವಲ 20 ರೂಪಾಯಿ. ನಾವೊಂದು ಟೀ ಕೊಡ್ಲಿಕ್ಕಾದ್ರೂ ಕೂಡ ದಿವಸಕ್ಕೆ 10 ರೂಪಾಯಿ ಕೊಡ್ತೀವಿ. ಇದು ವರ್ಷಕ್ಕೆ 20 ರೂಪಾಯಿ ಇದೆ. ಸೊ ನಾವು ದಿವಸಕ್ಕೆ ಹೋಲಿಸಿದ್ರೆ ಬಹಳ ಕಮ್ಮಿ ಆಗ್ತದೆ. ಸೊ ಇದರಲ್ಲಿ 18ರಿಂದ 70 ವರ್ಷ ವಯಸ್ಸಿನ ಯಾರಾದ್ರೂ ಕೂಡ ಸೇರಬಹುದು. ಈಗ ಒಬ್ಬ 68ನೇ ವಯಸ್ಸಿನ ವ್ಯಕ್ತಿಯೂ ಕೂಡ ಇದರಲ್ಲಿ ಸೇರಬಹುದು. ಸೊ ಅಪಘಾತದಿಂದ ಸಾವಾದ್ರೆ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಇದರಲ್ಲೂ ಕೂಡ ದೊರೆಯುತ್ತದೆ. ಅಪಘಾತದಿಂದ ಶಾಶ್ವತ ಅಂಗವೈಕಲ್ಯ ಇದ್ದರೆ 2 ಲಕ್ಷ ರೂಪಾಯಿ ಸಿಗ್ತದ ಅವರಿಗೆ ಕೂಡ. ಇಲ್ಲ ಅಂತಂದ್ರೆ ಭಾಗಶಃ ಅಂಗವೈಕಲ್ಯ ಆದ್ರೆ 1 ಲಕ್ಷ ರೂಪಾಯಿ ಅವರಿಗೆ ಸಿಗ್ತದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ. ಸೊ ನಮ್ಮ ವಿನಂತಿ ಏನಂತಂದ್ರೆ ಒಬ್ರು ಕೂಡಿ 2 ಯೋಜನೆ ಕೂಡ ಪಡೆದುಕೊಳ್ಳಬಹುದು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ತಗೊಂಡರು ಸುರಕ್ಷಾ ಬಿಮಾ ಯೋಜನೆ ತಗೊಂಡಾಗ ಸುರಕ್ಷಾ ಅಂದ್ರೆ ಅವರ ಅಪಘಾತದಿಂದ ಏನೇ ಅವರಿಗೆ ಆದ್ರೂ ಕೂಡ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಇರತಕ್ಕಂಥ 2 ಲಕ್ಷ ರೂಪಾಯಿ, ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇರತಕ್ಕಂಥ 2 ಲಕ್ಷ ರೂಪಾಯಿ ಎರಡೂ ಕೂಡ ದೊರೆಯುತ್ತದೆ. ಅಂದ್ರೆ 4 ಲಕ್ಷ ರೂಪಾಯಿ ಅವರಿಗೆ ಬರ್ತದ ಅನ್ನೋದು ಹೇಳ್ತಾನೆ. ಬಹಳ ಸಂತೋಷ ಬಸವರಾಜ್ ಗಡದವರವ್ರೆ. PMJJBY ಮತ್ತು PMSBY ಎರಡನ್ನೂ ಕೂಡ ನಾವು ಯೋಜನೆಗೆ ನಾವು ಪಾಲುದಾರರಾದರೆ ಖಂಡಿತವಾಗಿ ಕೂಡ ಹೆಚ್ಚಿನ ಲಾಭಾಂಶ ನಮ್ಮ ಒಂದು ಫಲಾನುಭವಿಗಳಿಗೆ ದೊರಕಲಿಕ್ಕೆ ಸಾಧ್ಯ. ಹೀಗಾಗಿ ಖಂಡಿತವಾಗಿ ಕೂಡ ಈ ಬಗ್ಗೆ ನಾವು ಬಹಳ ಗಮನಾರ್ಹವಾಗಿ ಗಮನಹರಿಸಬೇಕು ಅಂತ ಹೇಳೋದು. ಈ ಯೋಜನೆಗಳನ್ನು ಅವರು ಯಾವ ಬ್ಯಾಂಕ್ ಹೋದ್ರೂ ಕೂಡ ತಗೊಳ್ಬಹುದು. ಕರ್ನಾಟಕ ಬ್ಯಾಂಕ್ ಆಗಲಿ, ಬ್ಯಾಂಕ್ ಆಫ್ ಬರೋಡಾ ಆಗಲಿ, ಕೆನರಾ ಬ್ಯಾಂಕ್ ಆಗಲಿ, ಅಲ್ಲಿ ಎಲ್ಲಿ ಖಾತೆ ಹೊಂದಿರ್ತಾರಲ್ಲ ನೋಂದಣಿ ಮಾಡಬಹುದು. ಮುಖ್ಯವಾಗಿ ನೋಡ್ರಿ ಅಂದ್ರೆ ಒಂದು ವಿಕಸಿತ ಭಾರತದ ಒಂದು ಅಂಗವಾಗಿ ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಒಂದು ಹಣಕಾಸಿನ ನೆರವು ಸಿಕ್ಕಾಗ ಅವರು ಅಭಿವೃದ್ಧಿ ದಿಸೆಯಲ್ಲಿ ದಾಪುಗಾರ ಇಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಒಂದು ಯೋಜನೆಗಳಿಂದ ಗೊತ್ತಾಗ್ತದೆ. ಇದು ಕೇಂದ್ರ ಸರ್ಕಾರದ ಬಹಳ ಫಲಪ್ರದ ಯೋಜನೆ ಮತ್ತು ಇದನ್ನು ಎಲ್ಲರೂ ಲಾಭವನ್ನು ಪಡೀಲಿ ಅಂತ ಹೇಳಿ ಆಸೆ ಮಾಡ್ತಾ ಈಗ ಇನ್ನು KYC ಬಗ್ಗೆ ಹೇಳಿದ್ರಿ. ಅಂದ್ರೆ ಬಹಳ ಜನಕ್ಕೆ ಈ KYC ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅನುಮಾನ ಇದೆ, ಕನ್ಫ್ಯೂಷನ್ ಇದೆ. ಯಾಕಂದ್ರೆ ನಾವು KYC ಮಾಡಿವಲ್ಲ, ಮತ್ತೆ ಯಾಕೆ KYC ಮಾಡಬೇಕು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಮತ್ತೆ ಇದನ್ನು ಸ್ವಲ್ಪ ವಿವರವಾಗಿ. ಎಷ್ಟೋ ಜನಕ್ಕೆ ನಾವು ಆಗ್ಲೇ ನಮ್ಮ ಆಧಾರ್ ಕಾರ್ಡ್ ಕೊಟ್ಟು ಬಂದ್ಬಿಟ್ಟಿವಿ, ಎಲ್ಲ ಕೊಟ್ಟಿವಿ, ಮತ್ತೆ ಯಾಕೆ KYC ಮಾಡಬೇಕು ಅಂತ ಹೇಳಿ ಕೇಳ್ತಾರೆ. ಇದರ ಮೂಲ ಕಾರಣ ಏನು, ಯಾಕೆ ಇದರ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ಬೋದಾ? KYC ನೋ ಯುವರ್ ಕಸ್ಟಮರ್ ಅಂತ ಪುನಃ ಪರಿಶೀಲನೆ ಮಾಡೋದು. ಅಂದರೆ ನಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಮಾಹಿತಿಯನ್ನು ಮತ್ತೆ ಪರಿಶೀಲಿಸಿ ನವೀಕರಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಆಧಾರ್, ಪಾನ್, ಗುರುತಿನ ಚೀಟಿ, ಫೋನ್, ವಿಳಾಸದ ದಾಖಲೆ ಎಲ್ಲದೂ ಏನೋ ಒಂದು ಬದಲಾವಣೆ ಆಗಿರ್ತದ. ಮನೆ ಬದಲಾವಣೆ ಆಗಿರ್ತದ. ಸೊ ಅದ್ರಲ್ಲಿ ಆಧಾರ್ಲಿ ಅಡ್ರೆಸ್ ಚೇಂಜ್ ಆಗಿರ್ತದ. ಮೊಬೈಲ್ ನಂಬರ್ನ ಅವಾಗ ಚೇಂಜ್ ಮಾಡ್ತಿರ್ತದೆ. ಆಧಾರ್ಲಿ ಮೊಬೈಲ್ ನಂಬರ್ ಚೇಂಜ್ ಆಗಿರ್ತದ. ಸೊ ಮದುವೆ ಆದ ತಕ್ಷಣ ಅವ್ರದ್ದು ಮಿಡಲ್ ನೇಮ್ ಚೇಂಜ್ ಆಗಿರ್ತದ, ಲಾಸ್ಟ್ ನೇಮ್ ಕೂಡ ಚೇಂಜ್ ಆಗಿರ್ತದ. ಸೊ ಎಲ್ಲ ಚೇಂಜ್ ಆದ್ಮೇಲೆ ಅವರು ಬ್ಯಾಂಕಿಗೆ ಮತ್ತೆ ಬಂದದನ್ನ KYC ಮಾಡಿಸಬೇಕಾಗ್ತದ. ಸೊ ಈ ರೀತಿಯಾಗಿ ಬ್ಯಾಂಕ್ ಒಂದಷ್ಟು ವಿಂಗಡಣೆ ಮಾಡಿರ್ತದೆ. ಏನಂತೂ ಹೈ ರಿಸ್ಕ್ ಅಕೌಂಟ್, ನಮ್ಮ ಏನ್ ಬ್ಯಾಂಕ್ ಅಲ್ಲಿ ಎಷ್ಟು ಖಾತೆಗಳಿದೆ ಆ ಖಾತೆಗಳನ್ನು 3 ವಿಂಗಡಣೆ ಮಾಡ್ತೀವಿ. ಹೈ ರಿಸ್ಕ್, ಮೀಡಿಯಂ ರಿಸ್ಕ್, ಲೋ ರಿಸ್ಕ್ ಅಂತ. ಹೈ ರಿಸ್ಕ್ ಅಂತಂದಾಗ ಹೈ ರಿಸ್ಕ್ ಇದ್ದಾಗ ಪ್ರತಿ 2 ವರ್ಷಕ್ಕೊಮ್ಮೆ KYC ಮಾಡಲೇಬೇಕು, ಯಾಕಂದ್ರೆ ಅದು ಹೈ ರಿಸ್ಕ್ ಅಕೌಂಟ್. ಮೀಡಿಯಂ ರಿಸ್ಕ್ ಇದ್ದಾಗ ಪ್ರತಿ 8 ವರ್ಷಕ್ಕೊಮ್ಮೆ KYC ಮಾಡಬೇಕು. ಲೋ ರಿಸ್ಕ್ ಇದ್ದಾಗ ಪ್ರತಿ 10 ವರ್ಷಕ್ಕೊಮ್ಮೆ KYC ಮಾಡಬೇಕು. ಸೊ ನನಗೆ ತಿಳಿದ ಹಾಗೆ ಈ ಜನಧನ ಖಾತೆ ಏನಿದೆಲ್ಲ ಇವೆಲ್ಲ ಲೋ ರಿಸ್ಕ್ ಕ್ಯಾಟಗರಿಯಲ್ಲಿ ಬರ್ತದ. ಯಾಕಂದ್ರೆ ಟ್ರಾನ್ಸಾಕ್ಷನ್ ಒಂದು ತಕ್ಕ ಮಟ್ಟಿಗೆ ಇರ್ತದ. ಸೊ ಅದಕ್ಕೆ ಈ ಎಲ್ಲಾ ಜನಧನ ಖಾತೆಗಳು 10 ವರ್ಷಕ್ಕೊಮ್ಮೆ KYC ಮಾಡತಕ್ಕಂತ ಇದಕ್ಕೆ ಬರ್ತದ. ಸೊ KYC ಮಾಡದಿದ್ದರೆ ಏನಾಗ್ತದೆ ಅನ್ನೋದು ನಾವು ಮೊದಲಿಗೆ ತಿಳ್ಕೊಳ್ಳುವ. ಸೊ KYC ಮಾಡಲಿಲ್ಲ ಅಂತಂದ್ರೆ ಅಕೌಂಟ್ ನಿಷ್ಕ್ರಿಯ ಆಗಿಬಿಡ್ತದೆ. 10 ವರ್ಷ ಆದ್ಮೇಲೆ ಕೂಡ ಈಗ ಜನಧನ ಖಾತೆಗಳೆಲ್ಲ ತೆರೆದು 10 ವರ್ಷ ಆಯಿತು, ಇನ್ನೂ ಕೂಡ ಇವು KYC ಮಾಡಿಸಲಿಲ್ಲ ಅಂತಂದ್ರೆ ಖಾತೆ ನಿಷ್ಕ್ರಿಯ ಆಗ್ತದ. ಸೊ ನೀವು ಹಣವನ್ನು ತೆಗೆಯೋಕೆ ಅಥವಾ ಹಾಕೋಕೆ ತೊಂದರೆ ಆಗ್ತದ. ಸರ್ಕಾರದಿಂದ ಬರುವ ಸಹಾಯಧನ, ಪಿಂಚಣಿ, ಬೆಳೆ ಸಹಾಯ, ವಿದ್ಯಾರ್ಥಿ ವೇತನ ಖಾತೆಗೆ ಜಮಾ ಆಗುವುದಿಲ್ಲ. ಅತಿ ಮುಖ್ಯವಾಗಿ ಮುಂದಿನ ವಿಮಾ ಯೋಜನೆಗಳು, ಸಾಲ ಸೌಲಭ್ಯಗಳು ಕೂಡ ತಡೆಗಟ್ಟಲ್ಪಡುತ್ತವೆ. ಸೊ ಅದರಿಂದ 10 ವರ್ಷ ಆಯ್ತಂತಂದ್ರೆ ಅವರು ಪುನಃ ಮತ್ತೆ ತಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು ಏನಾದ್ರು ಬದಲಾವಣೆ ಮಾಡಿಸಿಕೊಂಡು ಸೊ ಬ್ಯಾಂಕಿಗೆ ಹೋಗಿ ಅವರು KYC ಮಾಡಿಕೊಂಡ್ರೆ ಸೊ ಅಕೌಂಟ್ ನಿಷ್ಕ್ರಿಯ ಆಗಂಗಿಲ್ಲ, ಸಕ್ರಿಯವಾಗಿ ಇರ್ತದೆ.
ಅಂದ್ರೆ KYC ಮಾಡೋದು ಬಹಳ ಪ್ರಮುಖವಾಗಿರೋದು. ಯಾಕಂದ್ರೆ ಎಷ್ಟೋ ಸಾರಿ ಆಧಾರ್ ನಂಬರ್ ಬದಲೇ ಆಗ್ಲಿಕ್ಕಿಲ್ಲ, ಆದ್ರೆ ಮನೆ ವಿಳಾಸ ಬದಲೇ ಆಗೋ ಸಾಧ್ಯತೆ ಇರ್ತದೆ. ಆಮೇಲೆ ಬೇರೆ ಬೇರೆ ಜವಾಬ್ದಾರಿ, ಮೊಬೈಲ್ ನಂಬರ್ ಬದಲೇ ಆಗ್ತಿರ್ತದೆ. ಆಮೇಲೆ ಮುಖ್ಯವಾಗಿ ಮನೆಯವರ ಸದಸ್ಯರ ಸಂಖ್ಯೆಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಆದ್ರೆ ಒಂದು ಫಲಾನುಭವಿಗಳು ಯಾರಿಗೆ ಫಲ ತಲುಪಬೇಕು ಅನ್ನೋದು ಕೂಡ ಒಂದು ನಿರ್ಧಾರ ಆಗ್ಬೇಕಾಗ್ತಿರ್ತದೆ. ಇವೆಲ್ಲ ವಿಷಯಗಳನ್ನ ನಾವು ಗಮನಿಸಬೇಕು. ಅಂದ್ರೆ ಇದು KYC ಅಂದ್ರೆ ಒಂದಿಷ್ಟು ರಿನ್ಯೂ ಮಾಡದಂಗೆ, ನಮ್ಮ ಯಾವುದೇ ಅಕೌಂಟ್ ಅನ್ನು ಪ್ರತಿ 2 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಬೇಕು ಅಂತ ಹೇಳ್ತೀರಿ. ಈಗ ಸರ್ಕಾರ ಏನ್ ಮಾಡ್ತದಂದ್ರೆ ಏನೋ ಒಂದು DBT ಮಾಡ್ಬೇಕಂತಂದ್ರೆ ಆಧಾರ್ ಬೇಸ್ಡ್ ಅನ್ನ ಪೇಮೆಂಟ್ ಮಾಡ್ತದ. ಆ ಆಧಾರ್ ನಂಬರ್ಗೆ ಯಾವ ಖಾತೆಗಳು ಲಿಂಕ್ ಆಗಿವೆ ಆ ರೀತಿ ಐಡೆಂಟಿಫೈ ಮಾಡ್ತದೆ NPC ಅವತ್ತಿಂದ. ಸೊ ಆಧಾರಲ್ಲಿ ಅಪ್ಡೇಟ್ಸ್ ಕರೆಕ್ಟ್ ಆಗಿರ್ಬೇಕು. ಈಗ ಮುಖ್ಯವಾಗಿ ಈ ಹಣಕಾಸು ಸೇರ್ಪಡೆ ಜನಸುರಕ್ಷಾ ಯೋಜನೆ KYC ಬಗ್ಗೆ ಸಾಕಷ್ಟು ವಿಸ್ತೃತವಾದ ಮಾಹಿತಿಯನ್ನು ನೀವು ನೀಡಿದ್ರಿ. ಆದ್ರೆ ಈಗ ಜನರು ಇತ್ತೀಚೆಗೆ ಕೇಳ್ತಾ ಇರೋದಂದ್ರೆ ಡಿಜಿಟಲ್ ಮೋಸಗಳ ಬಗ್ಗೆ. ಸಾಕಷ್ಟು ಫೋನ್ ಕರೆ ಅಥವಾ ಮೆಸೇಜ್ ಬರ್ತದೆ, ಲಿಂಕ್ ಕ್ಲಿಕ್ ಮಾಡಿದ್ರೆ ಹಣ ಹೋಗ್ತದ ಅನ್ನೋ ಒಂದು ಭಯ. ಸ್ಕ್ಯಾಮ್ಸ್ಗಳ ಬಗ್ಗೆ ಜನರಲ್ಲಿ ಒಂದು ಭಯ ಇದೆ. ಎಷ್ಟೋ ಜನ ತಾವು ಹಣ ಕಳ್ಕೊಂಡಿದ್ವಿ ಅನ್ನೋ ಮಾತನ್ನು ಹೇಳುತ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಒಂದು ಏನಿದೆಲ್ಲ ಈ ಸ್ಕ್ಯಾಮ್ಗಳಿಂದ ನಾವು ಹೆಂಗೆ ಎಚ್ಚರದಿಂದ ಇರಬೇಕು, ಬ್ಯಾಂಕ್ನವರು ಈ ಒಂದು ದಿಶೆಯೊಳಗೆ ಈ ಹಣಕಾಸು ಸೇರ್ಪಡೆ ಆಗಿರಬಹುದು, ಎಲ್ಲ ವಿಶೇಷ ಯೋಜನೆಗಳು ತಲುಪೋ ನಿಟ್ಟಿನೊಳಗ ತಾವು ಸಹಕಾರ ಮಾಡ್ತಾ ಇದ್ದೀರಿ. ಈ ಸ್ಕ್ಯಾಮ್ಗಳನ್ನು ತಡೆಯುವ ನಿಟ್ಟಿನೊಳಗ ಬ್ಯಾಂಕಿನ ಒಂದು ಸಹಾಯವನ್ನ ಸಾರ್ವಜನಿಕರು ಹೆಂಗೆ ತೆಗೆದುಕೊಳ್ಬೇಕು ಅದನ್ನು ಕೂಡ ವಿವರವಾಗಿ ಹೇಳ್ಬೇಕು. ಮುಂಚೆ ಮನೆ ಕಳ್ತನ ಮಾಡ್ತಿದ್ದು, ಅದು ಆ ಕಾಲ ಹೋಯ್ತು. ಈಗ ನಾವೇನು ಡಿಜಿಟಲ್ ಬ್ಯಾಂಕಿಂಗ್ ಏನಂತ ಇದ್ವಲ್ಲ, ಖಾತೆ ಕಳ್ತನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕೈಯಲ್ಲಿ ಮೊಬೈಲ್ ಅಲ್ಲೇ ನಮ್ಮ ಅಕೌಂಟ್ ಇದೆ. ಈಗ ಸೊ ಮೊಬೈಲ್ ಅಲ್ಲೇ ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ ಎಲ್ಲ ಮೊಬೈಲ್ ಸಿಕ್ಬಿಡ್ತದ. ಸೊ ಮೊಬೈಲ್ ನನ್ನ ಅಥವಾ ಇಂಟರ್ನೆಟ್ ಅನ್ನ ಉಪಯೋಗಿಸಿಕೊಂಡು ಸೈಬರ್ ಅಟ್ಯಾಕ್ ಎಲ್ಲ ನಡೀತಾ ಇದ್ರಲ್ಲಿ. ಸೊ ಹೇಗೆ ಮೋಸ ಮಾಡ್ತಾರೆ, ಯಾರೋ ಬ್ಯಾಂಕ್ ಅಧಿಕಾರಿಗಳಂತೆ ಕರೆ ಮಾಡಿ ನಿಮ್ಮ OTP, ATM ಪಿನ್, ಆಧಾರ್ ನಂಬರ್ ಕೇಳ್ತಾರೆ. SMS ಅಥವಾ ವಾಟ್ಸ್ಆಪ್ ಮೂಲಕ ಕ್ಲಿಕ್ ಮಾಡಿ ಅಂತ ಲಿಂಕ್ ಕಳಿಸ್ತಾರೆ. ಅದನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಖಾತೆ ಖಾಲಿ ಆಗಬಹುದು. ಲಾಟರಿ ಬಂತು, ಸರ್ಕಾರದ ಹಣ ಸಿಗುತ್ತದೆ ಎಂದು ಸುಳ್ಳು ಕರೆಗೆಲ್ಲ ಬರ್ತಾ ಇರ್ತಾರೆ. ಸೊ ನಮ್ಮ ಶ್ರೋತೃ ಮಿತ್ರರು ಏನು ಮಾಡಬಾರದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾರಿಗೂ OTP, ಪಾಸ್ವರ್ಡ್, ATM ಪಿನ್ ಹೇಳಬಾರದು. ಯಾರಿಗೂ ಕೂಡ ಯಾವುದೇ ಅಜ್ಞಾತ ಲಿಂಕ್ ಕ್ಲಿಕ್ ಮಾಡಬಾರದು. ಯಾರಾದರೂ ಕರೆ ಮಾಡಿ ನಾನು ಬ್ಯಾಂಕಿನಿಂದ ಮಾತಾಡುತ್ತಿದ್ದೇನೆ ಅಂದರೂ ಬ್ಯಾಂಕ್ ಎಂದಿಗೂ OTP ಅಥವಾ ಪಿನ್ ಕೇಳುವುದಿಲ್ಲ. ಅದನ್ನು ನೆನಪಿರಲಿ. ಬ್ಯಾಂಕ್ ಯಾರಿಗೂ ಕಾಲ್ ಮಾಡಿ ಕರೆ ಮಾಡಿ ನಿಮ್ಮ OTP ಕೊಡಿ ಅಂತ ಕೇಳೋದಂಗಿಲ್ಲ. ಯಾಕಂದ್ರೆ ಈಗ ಈ ಕಳ್ಳತನ ಮಾಡತಕ್ಕಂಥ ಏನ್ ಜನರದಲ್ಲ, ಬ್ಯಾಂಕ್ ಹೆಸರನ್ನ ಉಪಯೋಗಿಸ್ಕೊ, ನಾನು ಬ್ಯಾಂಕ್ ಅಧಿಕಾರಿಯಾಗಿದ್ದೀನಿ, ನಿಮ್ಮ OTP ಕೊಡಿ, KYC ಮಾಡ್ತಾ ಇದೀವಿ ಅಂತ. ಸೊ ಬ್ಯಾಂಕ್ KYC ಸಲುವಾಗಿ ಯಾವುದೇ ಕಾರಣಕ್ಕೂ ಅಥವಾ ಯಾವಾಗ್ಲೂ ಕೂಡ OTP ಕೇಳುವಂಗಿಲ್ಲ. ಸೊ ಇದನ್ನು ಬ್ಯಾಂಕ್ ಅಧಿಕಾರಿಗಳಿಂದ OTP ಕೇಳೋದಿಲ್ಲ ಅನ್ನೋದನ್ನ ಅದು ಮನದಲ್ಲಿರಬೇಕು. ಬ್ಯಾಂಕ್ ಅಧಿಕಾರಗಳನ್ನ ಉಪಯೋಗಿಸಿಕೊಂಡು ಅವರು ಆ ರೀತಿ ಎಲ್ಲ ಮಾಡ್ತಿರ್ತಾರೆ. ಸೊ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇದೆಲ್ಲ ಮಾಡಬಾರ್ದು ಅನ್ನೋದಾಯ್ತು. ಏನು ಮಾಡಬೇಕು, ಯಾವುದೇ ಸಂಶಯವಾದ ತಕ್ಷಣ ನಿಮ್ಮ ಬ್ಯಾಂಕ್ಗೆ ಹೋಗಿ ವಿಚಾರಿಸಬೇಕು. ಮೋಸ ನಡೆದಿದೆ ಅನಿಸಿದರೆ ತಕ್ಷಣ 1930 ಈ ನಂಬರ್ಗೆ ಕರೆ ಮಾಡಿ. ಇದು ರಾಷ್ಟ್ರೀಯ ಸೈಬರ್ ಕ್ರೈಮ್ ಸಹಾಯವಾಣಿ ಆಗಿರ್ತದೆ. ಸೊ ಆ ನಂಬರ್ಗೆ ಕರೆ ಮಾಡಿ ದಯವಿಟ್ಟು ಅವರ ಅಕೌಂಟ್ ಬಗ್ಗೆ ತಿಳಿಸಿದ್ರೆ ಅದು ಮುಂದೆ ಹೋಗೋದನ್ನ ಸ್ಟಾಪ್ ಮಾಡ್ತಾರೆ. 1930. ಇದು ಬಹಳ ಪ್ರಮುಖವಾಗಿರುವಂತದ್ದು. ಸ್ಕ್ಯಾಮ್ಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಜವಾಬ್ದಾರಿ. ನೀವು ಹೇಳಿದ್ರಲ್ಲ, ಈಗ ಮೊದಲ ತರ ಕಳತನ ಆಗಲ್ಲ. ಈಗ ಬ್ಯಾಂಕ್ ಖಾತೆಗೆ ಲಗ್ಗೆ ಇಡ್ತಾರೆ. ಅದಕ್ಕೆ ನೀವು ಯಾವುದೇ ಮೆಸೇಜ್ ಬಂದಾಗ ಬಹಳ ಕಾಳಜಿ ಇರಬೇಕು. ಮತ್ತು OTP ಯಾರು ಕೇಳಿದ್ರೆ ಕೊಡಬಾರ್ದು. ನಿಮ್ಮ ಆಧಾರ್ ನಂಬರ್ ಆಗಿರ್ಬೋದು, ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಪಿನ್ ಅನ್ನು ಕೊಡಬಾರ್ದು. ಕೊಟ್ರೆ ಹೇಳಕ್ಕಾಗಲ್ಲ, ಏನಾಗುತ್ತೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಆನ್ಲೈನ್ ಒಳಗ ಏನ್ ಬೇಕಾದ್ ಮಾಡುವಂತ ಒಂದು ಸೂರರು ಹುಟ್ಕೊಂಡ್ಬಿಟ್ಟು ಅವರು ಒಂದು ಕ್ಷಣದೊಳಗೆ ನಿಮ್ಮ ಖಾತೆಯನ್ನು ಖಾಲಿ ಮಾಡಿಬಿಡ್ತಾರೆ. ಆಮೇಲೆ ನಿಮಗೆ ಸೈಬರ್ ಅಟ್ಯಾಕ್ ಆಗೋದ್ರಿಂದ ನಿಮಗೆ ಬಹಳ ನಷ್ಟ ಆಗ್ತದೆ. ಅದಕ್ಕೆ ಅದರಿಂದ ನೀವು ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಬಿ ಸೆಕ್ಯೂರ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಬ್ಯಾಂಕ್ ನಿಮಗೆ ಯಾವಾಗಲೂ ಸದಾ ಸಹಕಾರ ನೀಡಲಿಕ್ಕೆ ಸಿದ್ಧ ಅದ. ಮತ್ತೆ ಏನಾದ್ರು ನಿಮ್ಗೆ ಅನುಮಾನ ಇದ್ರೆ ಸಮೀಪದ ಬ್ಯಾಂಕ್ ಅನ್ನ ಸಂಪರ್ಕಿಸ್ರಿ ಅಂತ ಹೇಳಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತಹ ಬಸವರಾಜ್ ಗಡದವರು ಹೇಳ್ತಾ ಇದ್ದಾರೆ. ಬಹಳ ಸಂತೋಷ ಬಸವರಾಜ್ ಗಡದವರೇ. ಮುಖ್ಯವಾಗಿ ನಮಗೆ ಇನ್ನೊಂದು ಪ್ರಶ್ನೆ ಬೇಕಾಗ್ತದೆ. ನೀವು ಇಲ್ಲಿವರೆಗೆ ಹೇಳಿದಂತ ಮಾಹಿತಿ ಬಹಳ ಅತ್ಯಮೂಲ್ಯವಾದಂತದ್ದು. ಮತ್ತೆ ಒಂದಿಷ್ಟು ಬ್ಯಾಂಕ್ನಿಂದ ಕೆಲವೊಂದಿಷ್ಟು ಸಂಶೋಧನೆ ಆಗಿರ್ತಾವೆ. ಈ ತರ ನಮ್ಮ ಜನ ತೊಂದರೆ ಒಳಗಾಗಬಹುದು, ಅವ್ರನ್ನ ರಕ್ಷಣೆ ಮಾಡೋದು ಹೇಗೆ ಅಂತಿಕೊಂಡು ಆಗಿಂದಾಗೆ ನೀವು ಚರ್ಚೆ ಮಾಡ್ತಿರ್ತೀರಿ. ಕೇಂದ್ರ ಸರ್ಕಾರ ಕೂಡ ನಿಮಗೆ ಸಹಕಾರ ನೀಡುತ್ತದೆ. ಆ ನಿಟ್ಟಿನೊಳಗೆ ತಮ್ಮ ಒಂದು ಅಡ್ವೈಸರ್ ಬೋರ್ಡ್ನಲ್ಲಿ ಆಗಿರುವಂತಹ ಚರ್ಚೆಗಳು ಇರಬಹುದು. ಮತ್ತೆ ಆ ಒಂದು ಅಡ್ವೈಸರ್ ಬೋರ್ಡ್ನಲ್ಲಿ ಆಗಿರುವಂತಹ ಚರ್ಚೆ ಮೂಲಕ ನೀವು ಸಾರ್ವಜನಿಕರಿಗೆ ಒಂದಿಷ್ಟು ಸಂದೇಶಗಳನ್ನು ಕೂಡ ಕೊಡ್ತಿರ್ತೀರಿ. ಹಾಗೆ ಒಂದು ಏನು ಸಂದೇಶ ಈಗ
ತಾವು ಒಬ್ಬ ಲೀಡ್ ಬ್ಯಾಂಕ್ ಚೀಫ್ ಮ್ಯಾನೇಜರ್ ಆಗಿ ಧಾರವಾಡ ಜಿಲ್ಲೆಯಿಂದ ನೀವು ಅತ್ಯದ್ಭುತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ವಿಶೇಷವಾದ ಸಂದೇಶ ಏನಾದರೂ ಇದ್ರೆ, ಯಾಕಂದ್ರೆ ಮೋಸದಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಬೇಕು, ಸರ್ಕಾರದ ಒಂದು ಯೋಜನೆಗಳು ಫಲಪ್ರದವಾಗಿ ನಮಗೆ ಸಿಗಬೇಕು. ಅದು ಒಂದು ನಿಮ್ಮ ಧ್ಯೇಯ ಹಾಗೂ ಸರ್ಕಾರದ ಒಂದು ಉದ್ದೇಶ. ಅದು ಫಲಪ್ರದವಾಗಬೇಕು ಅಂದ್ರೆ ಯಾವ ಒಂದು ಮಾತುಗಳನ್ನ ಲಕ್ಷ್ಯದಲ್ಲಿ ನಮ್ಮ ಸಾರ್ವಜನಿಕರು ಇಟ್ಕೊಳ್ಬೇಕು ಅನ್ನೋದನ್ನ ಕೊನೆಯದಾಗಿ ಒಂದೆರಡು ಮಾತು ಹೇಳ್ಬೋದಾ? ಮೊದಲನೇದಾಗಿ ಬ್ಯಾಂಕ್ನಲ್ಲಿ ಎಲ್ಲರೂ ಖಾತೆ ತೆರಬೇಕನ್ನೋದ ಈಗಾಗಲೇ ನಾವು ಹೇಳಿದ್ದೀವಿ. ಯಾಕಂದ್ರೆ ಅವರ ಹಣ ಸುರಕ್ಷಿತವಾಗಿರಲು ಭವಿಷ್ಯದಲ್ಲಿ ಸಾಲ ಮತ್ತು ಸರ್ಕಾರದ ಸೌಲಭ್ಯ ಪಡೆಯಲು ಇದು ಅತಿ ಮುಖ್ಯವಾಗಿದೆ. ಎರಡನೇದಾಗಿ ಜನರ ಸುರಕ್ಷಾ ಯೋಜನೆಗಳಿಗೆ ಸೇರಿಕೊಳ್ಳಬೇಕು. ಯಾಕಂದ್ರೆ ಈ ಎರಡೇ ಯೋಜನೆಗಳು ಏನಿದೆಯಲ್ಲ, ಈಗ ಭಾರತ ಸರ್ಕಾರದಿಂದ ಅತ್ಯಂತ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಿಗತಕ್ಕಂಥ ಯೋಜನೆಗಳಾಗಿವೆ. ಕೇವಲ ಸ್ವಲ್ಪ ಹಣ ಕೊಟ್ಟರೆ ಸಾಕು, ಅವರ ಕುಟುಂಬಕ್ಕೆ ದೊಡ್ಡ ಭದ್ರತೆ ಸಿಗ್ತದೆ. ಕಷ್ಟದ ಸಂದರ್ಭದಲ್ಲಿ ಅದು ಅವರ ಕುಟುಂಬಕ್ಕೆ ಆಧಾರವಾಗಿರ್ತದೆ. ಮೂರನೇದಾಗಿ ರೀಕೆವೈಸಿ ಮಾಡಿಕೊಳ್ಳಬೇಕು. ರೀಕೆವೈಸಿ ಸುಮಾರು ಜನ ಇದನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಖಾತೆ ನಿರ್ವಹಿಸಲು ಸರ್ಕಾರದ ಹಣ ಸರಿಯಾಗಿ ಬರಲು ಇದು ಬಹಳ ಅಗತ್ಯವಾಗಿದೆ. ನಾಲ್ಕನೇದಾಗಿ ಡಿಜಿಟಲ್ ಮೋಸಗಳಿಂದ ಜಾಗರೂಕರಾಗಿರಬೇಕು. OTP, ಪಿನ್, ಪಾಸ್ವರ್ಡ್ ಯಾರಿಗೂ ಹೇಳಬಾರದು, ಮತ್ತೆ ಅಜ್ಞಾತ ಲಿಂಕ್ಗಳನ್ನು ಒತ್ತಬಾರದು ಅನ್ನೋದು ನನ್ನ 4 ಸಂದೇಶ. ಬಹಳ ಅದ್ಭುತವಾದ ಮಾಹಿತಿಯನ್ನು ನೀಡಿದ್ದೀರಿ ಬಸವರಾಜ್ ಗಡದವರವರೇ. ಧಾರವಾಡ ಜಿಲ್ಲೆಯ ಲೀಡ್ ಬ್ಯಾಂಕ್ ಚೀಫ್ ಮ್ಯಾನೇಜರ್ ಆಗಿ ಹಣಕಾಸು ಸೇರ್ಪಡೆ ಮತ್ತು ಸರ್ಕಾರದ ಭದ್ರತಾ ಯೋಜನೆಗಳ ಕುರಿತಂತೆ ಬಹಳ ವಿಸ್ತೃತವಾಗಿ ತಾವು ಮಾಹಿತಿ ನೀಡಿದ್ದೀರಿ. ಎಲ್ಲರೂ ಖಾತೆಯನ್ನು ತೆರೆಯುವುದು ಬಹಳ ಮುಖ್ಯದ. ಮತ್ತೆ ಈ ಸರ್ಕಾರದ ಜನಪ್ರಿಯ ಯೋಜನೆಗಳಾಗಿರುವಂತಹ ಜನಸುರಕ್ಷಾ ಯೋಜನೆಗಳೇನಿದೆಯಲ್ಲ, PMJJBY, PMSBY, ಇವುಗಳಿಗೆ ನಾವು ಒಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಬಹಳ ಅಗತ್ಯವಾಗಿದೆ. ರೀಕೆವೈಸಿ ಮಾಡೋದು ಕೂಡ ಬಹಳ ಅಗತ್ಯವಾಗಿದೆ. ಈ ಸ್ಕ್ಯಾಮ್ಗಳಿಂದ ನಾವು ದೂರ ಇರೋದನ್ನು ಕೂಡ ನಾವು ಬಹಳ ಅನುಲಕ್ಷಿಸಬೇಕು. ಅಂದ್ರೆ ಒಟ್ಟಾರೆ ಹಣಕಾಸು ಸೇರ್ಪಡೆ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಭವಿಷ್ಯದ ಭದ್ರತೆ ನಮಗೆ ಸಿಗ್ತದೆ ಅನ್ನೋದು ಬಹಳ ಅತ್ಯದ್ಭುತವಾಗಿ ಹೇಳಿದಿರಿ. ಪ್ರತಿಯೊಬ್ಬರು ಕೂಡ ಈ ಯೋಜನೆಗಳನ್ನು ಬಳಸಿಕೊಳ್ಳಿ. ನಮ್ಮ ಹಳ್ಳಿ, ನಮ್ಮ ಮನೆ ಹೆಚ್ಚು ಸುರಕ್ಷಿತವಾಗಿರುವ ಹಾಗೆ ಬ್ಯಾಂಕ್ಗಳ ಸಹಕಾರವನ್ನು ತೆಗೆದುಕೊಂಡು ಒಂದು ಅಭಿವೃದ್ಧಿಯ ಪಥದಲ್ಲಿ ದೇಶ ಪ್ರಕಾಶಿಸುತ್ತಿದೆ. ಮತ್ತೆ ದೇಶ ಅಭಿವೃದ್ಧಿಯ ದಿಸೆಯಲ್ಲಿ ಮುನ್ನಡೆದಿದೆ. ವಿಕಸಿತ ಭಾರತದ ಕಲ್ಪನೆ ಸಾಕಾರವಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದೊಳಗೆ 11 ವರ್ಷ ಯಶಸ್ವಿಯಾಗಿ ಪೂರೈಸಿರುವಂತಹ ಈ ಒಂದು ಕೇಂದ್ರ ಸರ್ಕಾರ ಇನ್ನೂ ನಿಮ್ಮ ಮನೆ ಬಾಗಿಲಿಗೆ ಇನ್ನೂ ಹೆಚ್ಚು ಹೆಚ್ಚು ಯೋಜನೆಗಳನ್ನು ತರಲಿಕ್ಕೆ ಮುಂದೆ ಬಂದು ನಿಮ್ಮ ಒಂದು ಅಭ್ಯುದಯಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಸಿದ್ಧವಿದೆ. ಮತ್ತೆ ಭಾರತ ವೇಗವಾಗಿ ಬೆಳೆಯುತ್ತಿರುವ ಮೂರನೇ ಆರ್ಥಿಕತೆಯತ್ತ ನಾವು ದೃಢವಾದ ಹೆಜ್ಜೆ ಇಟ್ಟಿವಿ. ಇನ್ನೊಂದು 2 ವರ್ಷದಲ್ಲಿ ನಮ್ಮ ಒಂದು ಧ್ಯೇಯ ಪೂರೈಸಲ್ಪಡುತ್ತದೆ. ಮೂರನೆಯ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮುವ ಈ ಸಂದರ್ಭದೊಳಗೆ ಎಲ್ಲರೂ ಕೂಡ ಈ ಒಂದು ಅಭ್ಯುದಯದ ಒಂದು ಪಾಲುದಾರ ಆಗಲಿಕ್ಕೆ ಒಂದು ಅವಕಾಶ ಇದೆ. ಇದನ್ನು ನಾವೆಲ್ಲ ಉಪಯೋಗ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಶ್ರೀಯುತ ಬಸವರಾಜ್ ಗಡದವರವರೇ, ಲೀಡ್ ಬ್ಯಾಂಕ್ ಚೀಫ್ ಮ್ಯಾನೇಜರ್ ಧಾರವಾಡ ಜಿಲ್ಲೆ, ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಶುಭವಾಗಲಿ, ನಿಮ್ಮ ಎಲ್ಲ ಯೋಜನೆಗಳು ಕಾರ್ಯಗತವಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ತಮಗೆ ನಮಸ್ಕಾರಗಳು. ನಮಸ್ಕಾರ. ಈ ಸಂದರ್ಭದೊಳಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿರುವಂತಹ ನಮ್ಮ ಕೇಂದ್ರ ಸಂವಹನ ಇಲಾಖೆಯ ಧಾರವಾಡ ಜಿಲ್ಲೆಯ ಸಂಯೋಜನಾಧಿಕಾರಿ ಆಗಿರುವಂತಹ ಮುರಳೀಧರ್ ಕಾರ್ಬಾರಿ ಅವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಮುರಳೀಧರ್ ಅವರೇ, ನಿಮಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಬ್ಯಾಂಕುಗಳ ಪಾತ್ರ. ಧಾರವಾಡ ಜಿಲ್ಲಾ ಲೀಡ್ ಬ್ಯಾಂಕ್ ಅಧಿಕಾರಿ ಬಸವರಾಜ ಗಡದವರೊಂದಿಗಿನ ಮಾತುಕತೆಯನ್ನು ಇದುವರೆಗೆ ಕೇಳಿದಿರಿ. ಸಹಯೋಗ ಶ್ರೀ ಮುರಳೀಧರ್ ಕಾರ್ಬಾರಿ, ಕೇಂದ್ರ ಸಂವಹನ ಇಲಾಖೆ ಧಾರವಾಡ, ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ, ಭಾರತ ಸರ್ಕಾರ. ಸಂಕಲನ ನವೀನ್ ಮಹಾಲೆ.